ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಈ ವಿಡಿಯೋದಲ್ಲಿ 2-3 ಬ್ಲೌಸ್ ಇದ್ದರೆ ಒಂದೇ ಸತಿ ಯಾವ ಥರ ಕಟ್ ಮಾಡಿಕೊಡೋದು ಅಂತ ನೋಡೋಣ. ಈ ಥರ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಬೇಗ ಕಟ್ ಮಾಡಿದ್ದು ಕೂಡ ಆಗುತ್ತೆ. ಒಂದೊಂದೇ ಬ್ಲೌಸ್ ಹಾಕೊಂಡು ಕಟ್ ಮಾಡೋದಕ್ಕಿಂತ ಈ ಥರ ಕಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ, ಐರನ್ ಮಾಡ್ಕೋಬೇಕು. ಮೊದಲು ಲೈನಿಂಗ್ ಬಟ್ಟೆನ ಓಪನ್ ಸೈಡ್ ನೋಡಿ ಯಾವ ಥರ ಇದೆ, ಮತ್ತು ಫೋಲ್ಡಿಂಗ್ ನಮ್ಮ ಸೈಡಲ್ಲಿ ಇರಬೇಕು, ಓಪನ್ ಸೈಡು ನಮ್ಮ ಆಪೋಸಿಟ್ ಸೈಡಲ್ಲಿ ಇರಬೇಕು. ಎರಡೂ ಒಂದೇ ಸಮ ನೀಟಾಗಿ ನೋಡಿಕೊಂಡು ಸಮವಾಗಿ ಹಾಕ್ಕೊಳ್ಳಿ. ನೋಡಿ, ಮೊದಲಿಗೆ ನಾನು ಇಲ್ಲೊಂದು ಸ್ಟ್ರೈಟ್ಗೆ ಲೈನ್ ಹಾಕ್ಕೊತಾ ಇದ್ದೀನಿ. ಮಾರ್ಜಿನ್ಗೆ ಅರ್ಧ ಇಂಚ್ ಬಿಟ್ಟುಬಿಟ್ಟು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಉದ್ದ, ಬ್ಲೌಸ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಹಾಕ್ಕೊಂಡು ನೋಡಿ 13 ಇಂಚಿದೆ. 13 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಮಾರ್ಜಿನ್ಗೆ 1/2 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಗೆ ಟೋಟಲ್ 13.5 ಇದೆ. 13.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಲೈನು ಸ್ಟ್ರೈಟಾಗಿ ಎಳ್ಕೊಳ್ಳೋಣ. ಸಾರಿ, ಕ್ರಾಸ್ ಆಗ್ತು. ನೋಡಿ, ಕ್ರಾಸ್ ಆಗಿ ಬಂದಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಡೀಪ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. 4.25 ಇಂಚಿದೆ. ನಾನಿಲ್ಲಿ 4.25 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಪರ್ಫೆಕ್ಟ್ ಬೇಕು ಅಂದರೆ ಮೇಲ್ಗಡೆ 1/4 ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ ಮಾರ್ಜಿನ್ಗೆ. ಬಟ್ ನಾವು ಮಾಡ್ಕೊಂಡಿಲ್ಲ, ಸ್ವಲ್ಪ ಡೀಪ್ ಇರಲಿ ಅಂತ ಅಂದ್ಬಿಟ್ಟು. ನೋಡಿ, ಮೇಲ್ಗಡೆ 2.25 ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕೆಳಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಡೀಪು 2.25, ಕೆಳಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗೆ ಸ್ವಲ್ಪ ಜಾಸ್ತಿ ಇಕ್ಕೊಳ್ಳಿ, ಸ್ವಲ್ಪ ಬ್ರಾಡಾಗಿ ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಡ್ತಾ ಇದ್ದೀನಿ. ಶೋಲ್ಡರು ದಪ್ಪ ಇದ್ದರೆ ನೆಕ್ಕು ಸ್ವಲ್ಪ ಜಾಸ್ತಿ ಇಕ್ಕೋಬೇಕಾಗುತ್ತೆ, 3 ಇಂಚ್ ಇಕ್ಕೋಬೇಕಾಗುತ್ತೆ. ಸಣ್ಣ ಇದ್ದರೆ 2.25 ಸಾಕು. ದಪ್ಪ ಅಂದರೆ ಒಂದು 40 ಇಂಚು ಇರುತ್ತಲ್ಲ, ಎದೆ ಸುತ್ತಳತೆ ಅಂಥವ್ರಿಗೆ ಜಾಸ್ತಿನೇ ಇಕ್ಕೋಬೇಕು. ನೋಡಿ, ಕೆಳಗಡೆ ಆರ್ಮೋಲ್ ಡೌನ್ಗೆ 5.25 ಇಟ್ಟಿದ್ದೀನಿ. ಮತ್ತು 5.25ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅಗಲ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು 8.25 ಇದೆ. 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಆ ಥರನಾದರೂ ನೋಡ್ಕೋಬೋದು, ಇಲ್ಲ ಬ್ಯಾಕ್ ಸೈಡ್ ಹಾಕ್ಕೊಂಡಾದರೂ ನೋಡಿ ಈ ಥರ ಬ್ಯಾಕ್ ಸೈಡ್ ನೀಟಾಗೆ ಸ್ಲೀವ್ನೆಲ್ಲ ಇಕ್ಕೊಂಡು ನೋಡ್ಕೋಬೋದು ಬ್ಯಾಕ್ ಸೈಡ್ ಎಷ್ಟಿದೆ ಅಂತಂದ್ಬಿಟ್ಟು. ಹದಿನೇಳುವರೆ ಇದೆ. ಅದರಲ್ಲಿ ಅರ್ಧ ಮಾಡಿಕೊಂಡ್ರೆ 8.25 ಇಂಚ್ ಬರುತ್ತೆ. ಸೊ ನಾನು 9 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1/4 ಇಂಚೆಲ್ಲ ಏನೂ ಡಿಫ್ರೆನ್ಸ್ ಆಗೋಲ್ಲ, ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಲ್ಲ 1/4 ಇಂಚಿಗೆಲ್ಲ. ಓಕೆ, ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು. 29.5 ಇದೆ. 29.5ನ ಈ ಥರ 4 ಭಾಗ ಮಾಡ್ಕೋಬೇಕು. ಮೊದಲು 2 ಭಾಗ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಸತಿ ಮತ್ತೆ 2 ಭಾಗ ಮಾಡ್ಕೊಳ್ಳಿ, 4 ಭಾಗ ಮಾಡ್ಕೊಳ್ಳಿ ಟೋಟಲು. ಸೊಂಟದ ಸುತ್ತಳತೆ ಬಂದು 7.25 ಇದೆ. 7.25 ಮಾರ್ಕ್ ಮಾಡಿಕೊಂಡು ಮತ್ತೆ 1 ಇಂಚ್ ಮಾರ್ಕ್ ಮಾಡ್ಕೋತಿದ್ದೀನಿ, ಯಾಕಂದರೆ ಸೆಂಟ್ರಲ್ಲಿ ಹಿಡಿಬೇಕಲ್ವಾ, ಅದಕ್ಕೆ. ನೋಡ್ಬೋದು, ನೋಡಿ ಸೆಂಟ್ರಿಗೆ ಈ ಥರ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ.
ನಮಗೆ ಎಷ್ಟು ಬೇಕಾಗುತ್ತೆ 3-3.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಲೈನ್ ಹಾಕ್ಕೊಂಡ್ರೆ ನೋಡಿ ಆ 1 ಇಂಚು ಅಲ್ಲಿಗೆ ಸೆಂಟ್ರಿಗೆ ಸರಿ ಹೋಗುತ್ತೆ ಈಗ ನೀಟಾಗಿ ಸ್ಟ್ರೈಟಾಗಿ ಲೈನ್ ಹಾಕೊಳ್ಳೋಣ ನೋಡಿ 1/4 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಆರ್ಮೋಲ್ ರೌಂಡು ನೋಡಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಆ ಮಾರ್ಜಿನ್ ಬಿಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಅಂದ್ಬಿಟ್ಟು ನನಗಿಲ್ಲಿ 8 ಇಂಚ್ ಬಂದಿದೆ ನೋಡಿ ಅಳತೆ ಬ್ಲೌಸ್ ತಗೊಂಡು ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಅಳತೆ ಬ್ಲೌಸಲ್ಲಿ 7.5 ಇಂಚ್ ಬಂದಿದೆ ಸೊ ಮೇಲ್ಗಡೆ ಮತ್ತೆ ಎಕ್ಸ್ಟ್ರಾ ಲೈನ್ ಹಾಕ್ಕೊಂಡು ನಮಗಿವಾಗ ಕಮ್ಮಿ ಬರಬೇಕು ಜಾಸ್ತಿ ಬಂದಿದೆ ಸೊ ಎಕ್ಸ್ಟ್ರಾ ಮೇಲೊಂದು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತೆ 1/4ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ತೆಗಿಬೇಕು ರೌಂಡು ಈಗ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡಿ 7/4ಗೆ ಬಂದಿದೆ ಕರೆಕ್ಟಾಗಿ ನೀವು ಅಷ್ಟೇ ಏನಾರ ಆರ್ಮೋಲ್ ರೌಂಡ್ ಅನ್ನೋದು ಹೆಚ್ಚು ಕಮ್ಮಿ ಬಂದರೆ ಈ ಥರ ಸರಿ ಮಾಡ್ಕೋಬೋದು ಓಕೆ ಇಲ್ಲಿ ಯು ಶೇಪು ನೀಟಾಗಿ ಶೇಪ್ ತಕ್ಕೋಬೇಕು ನೋಡಿ ಬ್ಯಾಕ್ ಸೈಡ್ ರೆಡಿ ಆಯಿತು ಇದಿಷ್ಟೇ ಈಗ ನೀಟಾಗಿ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಗೆಲ್ಲ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಪ್ಲೀಸ್ ಇದರಿಂದ ನನಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಇನ್ನಷ್ಟು ವಿಡಿಯೋಸ್ನ ಹಾಕೋಕ್ಕೂ ಅನುಕೂಲ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಏನಾರ ತಪ್ಪಿದ್ದಲ್ಲಿ ಪ್ಲೀಸ್ ಕಾಮೆಂಟ್ ಮಾಡಿ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ಥರ ಮಾರ್ಕರಿಂದ ಮಾರ್ಕ್ ಮಾಡಿಕೊಂಡ್ರೆ ಮತ್ತು ಇನ್ನೊಂದು ಕೆಳಗೆ ಇನ್ನೊಂದು ಪೀಸ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೂ ಕೂಡ ಮಾರ್ಕ್ ಆಗಿರುತ್ತೆ ನಮಗೆ ಸ್ಟಿಚ್ ಮಾಡೋವಾಗಲೂ ತುಂಬ ಅನುಕೂಲ ಆಗುತ್ತೆ ನೋಡು ಚೆಕ್ ಮಾಡ್ಕೋಬೋದು ಯಾವ ಥರ ಮಾರ್ಕ್ ಬಂದಿದೆ ಅಂತ ಅಂದ್ಬಿಟ್ಟು ಆ ಥರ ಮಾರ್ಕಿಂಗ್ ರೋಲು ಟೈಲರ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಲೈನಿಂಗ್ ತರಕ್ಕೆ ಹೋಗ್ತಿರಲ್ಲ ಅಲ್ಲೆಲ್ಲ ಸಿಗುತ್ತೆ ಆ ಥರದ್ದೊಂದು ತೊಗೊಂಡ್ರೆ ಆಯಿತು ನೋಡಿ ಬ್ಯಾಕ್ ಸೈಡ್ ಏನು ಕಟ್ ಮಾಡಿರ್ತೀವಿ ಅದನ್ನೇ ನಾವು ಈ ಥರ ಫ್ರಂಟ್ ಸೈಡ್ ಕಟ್ ಮಾಡ್ಕೊಳ್ಳೋಕ್ಕೂ ಹಾಕಬೇಕು ಓಪನ್ ಸೈಡು ನಮ್ಮ ಕಡೆ ಇರಬೇಕು ನೋಡಿ ಈ ಥರ ಅದು ಏನಿದೆ ಬ್ಯಾಕ್ ಸೈಡ್ ಕಟ್ ಮಾಡ್ಕೊಂಡಿರೋದು ಅದ್ರ ಮೇಲೆ ಈ ಥರ ಒಂದು ಲೈನ್ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಲೈನ್ ಎಳೆದಿರ್ತೀವಲ್ಲ ಅಲ್ಲಿ ಆ ಥರ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟಿಗೆ ಲೈನ್ ಎಳೆದಿರ್ತೀವಲ್ಲ ಅಲ್ಲಿ ಮಾತ್ರ ಆ ಥರ ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ ಕಟ್ ಮಾಡಿ ಮಾರ್ಜಿನಿಗೆ ಬಿಟ್ಟಿರ್ತೀವಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೊಳೋ ಹಾಗಿಲ್ಲ ನೋಡಿ 2.5 ಮತ್ತು 3 ಚೆಕ್ ಮಾಡ್ಕೊಳ್ಳಿ ನೆಕ್ ಡೀಪು 2.5 ಶೋಲ್ಡರು 3 ಇಂಚು ಮತ್ತು ಈ ಥರ ಫ್ರಂಟ್ ಸೈಡ್ಗೆ ಹಾಕ್ಕೊಂಡು ನೋಡಿ ಡಾಟ್ ಪಾಯಿಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಚೆಸ್ಟಿಂದು ನೋಡಿ 10 ಇಂಚಿದೆ ಮತ್ತು ಕೆಳಗೆ ಬಂದರೆ 12.5 ಇದೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಏಕೆಂದರೆ ಮೇಲ್ಗಡೆ ಮಾರ್ಜಿನ್ ಹೋಗುತ್ತಲ್ವ ಅದಕ್ಕೋಸ್ಕರ ಟೋಟಲು 13 ಇಂಚ್ ತೊಗೋತಾ ಇದ್ದೀನಿ ಮತ್ತು 10 ಇಂಚಿಗೆ ಡಾಟ್ ಪಾಯಿಂಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಲೈನ್ ಹಾಕೋಬೇಕು
ಕೆಳಗೆ ಮತ್ತು ಮೇಲೆ. ನೆಕ್ಸ್ಟು ನೋಡ್ಬೋದು ಫ್ರಂಟ್ ಡೀಪ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಫ್ರಂಟ್ ಡೀಪು 7 ಇಂಚಿದೆ ನೋಡಿ. 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ 3 ಇಂಚ್ ತಗೋತಾ ಇದ್ದೀನಿ, ಮೇಲ್ಗಡೆ ಮಾಮೂಲಿ 2.5. ನೋಡಿ ಈ ಥರ ಕೆಳಗೆ ಜಾಸ್ತಿ ತಗೊಳೋದ್ರಿಂದ ನೀಟಾಗೆ ಶೇಪು ಅನ್ನೋದು ಕೂರುತ್ತೆ, ಅದಕ್ಕೋಸ್ಕರ. ನೋಡಿ ಹುಕ್ಪಟ್ಟಿ ಹಾಕ್ತೀವಲ್ಲ ಅಲ್ಲಿ ಚೆಕ್ ಮಾಡ್ಕೋಬೇಕು. ನನಗೆ ಅದ್ರ ಉದ್ದ ಬಂದ್ಬಿಟ್ಟು 3.5 ಇದೆ. 3.5ಗೆ 1 ಇಂಚ್ ಜಾಸ್ತಿ ತಗೋಬೇಕು, 4.5 ಆಗುತ್ತೆ ನೋಡಿ. ಈ ಥರದ್ದು 3 ಇಂಚ್ ಇಕ್ಕಿದ್ದೀನಿ. ಮತ್ತು ಇಲ್ಲಿ ನಾವು ಫ್ರಿಲ್ ಹಿಡಿತೀವಲ್ಲ ಚೆಸ್ಟಿಗೆ, ಅದು 2.5 ಇಂಚ್ ಇಕ್ಕಿದ್ದೀನಿ. ಮಧ್ಯದಲ್ಲಿ 1/4ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕೋಬೇಕು ನೋಡಿ. ಇದು ಕ್ರಾಸ್ ಲೈನ್ ಏನಿದೆ 3 ಇಂಚ್ ತೊಗೊಂಡಿದ್ದೀನಿ ನಾನು. ಅಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತಲ್ಲ, ಅದಕ್ಕೋಸ್ಕರ ಕೆಳಗಡೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೊಂದು ಲೈನ್ ಹಾಕ್ಕೋಬೇಕು ನೋಡಿ. ಅಲ್ಲಿಂದ ಅಲ್ಲಿಗೆ ನಾನು 2 ಇಂಚ್ ತೊಗೊತಾ ಇದ್ದೀನಿ ನೋಡಿ. ಈ ಥರ ಸ್ಟ್ರೈಟಾಗೊಂದು ಲೈನ್ ಹಾಕ್ಕೋಬೇಕು. ಯಾಕೆ ಅಂದರೆ ಕ್ರಾಸ್ ಬೆಲ್ಟ್ ಕೊಟ್ಟಾಗ ಅದು ಅಲ್ಲಿಗೆ ಸರಿ ಬರುತ್ತೆ. 3 ಇಂಚ್ ಏನು ತೊಗೊಳ್ತೀವಿ ಕ್ರಾಸ್ ಬೆಲ್ಟು, ಆವಾಗ ಸರಿ ಹೋಗುತ್ತೆ. ನೋಡ್ತಾ ಇರ್ಬೋದು ಅಲ್ಲಿ 2 ಇಂಚ್ ಏನು ತೊಗೊಂಡಿದ್ದೀವಿ ಅದನ್ನು ಫ್ರಂಟ್ ಸೈಡಿಗೆ ಇದು ಮಾಡ್ಕೊಂಡಿರೋದು ನಾನು ಮಾರ್ಕ್ ಮಾಡಿರೋದು. ಚೆಕ್ ಮಾಡ್ಕೋಬೋದು ಎಷ್ಟಿದೆ ಬ್ಯಾಕು. ಸೊಂಟದ ಸುತ್ತಳತೆ 7.25 ಇದೆ ನೋಡಿ. ಇದು 3 ಇಂಚ್ ಇದೆ. ಅದೇನು 2.5 ಮಾರ್ಕ್ ಮಾಡಿರ್ತೀವಿ ಅದನ್ನು ಬಿಟ್ಟುಬಿಟ್ಟು ಮತ್ತು 3 ಇಂಚಿಗೆ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು 7.25ಗೆ ನೋಡಿ. ಈ ಥರ ಮಾರ್ಕ್ ಮಾಡ್ಕೋಬೇಕು. ನಾನು ಯಾವ ಥರ ಮಾರ್ಕ್ ಮಾಡ್ಕೋತೀನಿ ಪ್ಲೀಸ್ ಗಮನಿಸಿ. ಮತ್ತೆ 2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಅದೆಷ್ಟು ಇಂಚಿದೆ ನೋಡ್ಕೊಳ್ಳಿ. ಉದ್ದ 1 ಇಂಚಿದೆ. ಕೆಲವೊಂದು ಬ್ಲೌಸ್ಗಳಲ್ಲಿ ಆ ಥರ ಫುಲ್ಲು ಮೇಲಿಂಗ್ ಹೋಗಲ್ಲ, ಸ್ಟ್ರೈಟಿಗೆ ಬರುತ್ತೆ. ಕೆಲವೊಂದ್ರಲ್ಲಿ ಮಾತ್ರ ಆ ಥರ ಕ್ರಾಸ್ ಆಗಿ ಹೋಗುತ್ತೆ ಜಾಸ್ತಿ. ನಾನು ಕೆಲವೊಂದು ಬ್ಲೌಸ್ಗಳಲ್ಲೆಲ್ಲ ಹೇಳಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಕೆಳಗೆ ತಗೋಬೇಕು ಫ್ರಂಟ್ ಸೈಡು. 1/2 ಇಂಚು ಕೆಳಗೆ ತಗೋಬೇಕು ಶೋಲ್ಡರ್ ಹತ್ರ ನೋಡಿ. ಏನು ಮಾರ್ಕ್ ಮಾಡಿರ್ತೀವಿ ಶೋಲ್ಡರ್ ಹತ್ರ ಅಲ್ಲ, ಆರ್ಮೋಲ್ ಹತ್ರ 1/2 ಇಂಚು ಕೆಳಗೆ ತಗೋಬೇಕು ಫ್ರಂಟ್ ಸೈಡಲ್ಲಿ. ಆಗಲೇ ನೀಟಾಗಿ ಕೂರೋದು ಸ್ಲೀವು ನೋಡಿ. ಇದೇನಿದೆ 1/2 ಇಂಚು ಕೆಳಗೆ ತೊಗೊಂಡಿದ್ದೀನಿ, ಅದನ್ನೇ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನ್ಯಾಚ್ ಹಾಕೊಳ್ಳೋಣ. ನೋಡಿ ಈ ಥರ ಏನು ಲೈನ್ ಹಾಕ್ಕೊಂಡಿರ್ತೀವಿ ಅದನ್ನೆಲ್ಲ ರೋಲರಲ್ಲಿ ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ ಬ್ಯಾಕ್ ಸೈಡು ಅಷ್ಟೇ ನೀಟಾಗಿ ಮಾರ್ಕ್ ಆಗಿರುತ್ತೆ. ಈ ಥರ ಲೈನ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಫ್ರಂಟ್ ಸೈಡು ರೆಡಿ ಆಯಿತು. ಸ್ಲೀವ್ ಕಟ್ ಮಾಡ್ಕೋಬೇಕು. ನೆಕ್ಸ್ಟು
ನೋಡಿ ಸ್ಟ್ರೈಟ್ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡ್ಬೋದು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ಆಗುತ್ತೆ, 4 ಭಾಗ ಆಗುತ್ತೆ. ನೋಡ್ಕೋಬೋದು ಇಲ್ಲಿ ಆರ್ಮೋಲ್ ಡೌನ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಮಾರ್ಜಿನ್ ಬಿಡಬೇಕು. 1/2 ಇಂಚ್ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ ಆರ್ಮೋಲು ಡೌನ್ ಅಂದ್ಬಿಟ್ಟು 9.5 ಇಂಚ್ ಬಂದಿದೆ. 9.5 ಇಂಚಿಗೆ 1 ಇಂಚ್ ಕಮ್ಮಿ ಮಾಡ್ಕೋಬೇಕು, ಮೈನಸ್ ಮಾಡಬೇಕು. 8.5 ಇರುತ್ತೆ ನೋಡಿ. ಅಗಲ 8.5 ಬಂದರೆ ಅದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡಬೇಕಾದ್ರೆ ಕಮ್ಮಿ ಅನ್ನೋದು ಆಗೋದಿಲ್ಲ. ಬಟ್ ಇಲ್ಲಿ ನನಗೆ 1/2 ಇಂಚು ಕಮ್ಮಿ ಬಂದಿದೆ. ಪರವಾಗಿಲ್ಲ, ಏನೂ ಆಗಲ್ಲ. 1/2 ಇಂಚ್ ಎಲ್ಲ ಕಮ್ಮಿ ಬಂದರೆ. ತುಂಬ ಜಾಸ್ತಿ ಕಮ್ಮಿ ಬಂತು ಅಂದರೆ ಒಂದು ಸೈಡು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋ ಹಂಗೆ ಕಟ್ ಮಾಡ್ಕೋಬೋದು. ವಿಡಿಯೋಗಳಲ್ಲೆಲ್ಲ ನಾನು ತೋರಿಸಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲೈನ್ ಹಾಕ್ಕೋಬೇಕು ಸ್ಟ್ರೈಟಿಗೆ ಕೆಳಗೊಂದು ಮಾರ್ಜಿನ್ಗೆ. ಸ್ಲೀವ್ ಉದ್ದ ಬಂದ್ಬಿಟ್ಟು 10 ಇಂಚ್ ತೊಗೋತಾ ಇದ್ದೀನಿ. 2 ಸೈಡು 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ಟ್ರೈಟಿಗೆ ಒಂದು ಲೈನ್ ಹಾಕ್ಕೋಬೇಕು. ನೋಡಿ ಡೌನು ಕೆಳಗೆ ಆರ್ಮೋಲ್ ಡೌನು ನಾನು 3 ಇಂಚ್ ತೊಗೋತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ 3 ಇಂಚ್ ತೊಗೊಳ್ಳೋದು. ಸ್ವಲ್ಪ ದಪ್ಪ ಇರೋರಿಗೆ 3.5 ಇಂಚ್ ತೊಗೊಂಡ್ರೂ ಆಗುತ್ತೆ. ನಾನಿಲ್ಲಿ 1 ಕಾಲಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ 1/2 ಇಂಚು ಕಮ್ಮಿ ಬಂದಿದೆ. ಸೊ ಅದಕ್ಕೆ ನೋಡಿ ಈ ಸೈಡಿಂದ ಚೆಕ್ ಮಾಡಿದ್ರೆ ಆಯಿತು. ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಅದೇನು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಪರ್ಫೆಕ್ಟಾಗಿ ಕೂರುತ್ತೆ. ಇದು ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ, ಇಲ್ಲಾಂದರೆ ಸ್ಲೀವ್ ಇಟ್ಟು ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಅಳತೆ ಬ್ಲೌಸ್ ಇಟ್ಟು ನೀಟಾಗಿ ಈ ಥರ ಶೇಪ್ ತಕ್ಕೊಳ್ಳಿ. ನೋಡ್ಕೋಬೋದು ಆರ್ಮೋಲ್ ರೌಂಡು ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು 7.5ಗೆ ಬಂದಿದೆ ಆರ್ಮೋಲ್ ರೌಂಡು. ನೋಡಿ ಇದರಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಬ್ಯಾಕ್ ಕಟ್ ಮಾಡಿರ್ತೀವಲ್ಲ ಅದರಲ್ಲಿ ನೋಡಿ, ಇದರಲ್ಲೂ ಕೂಡ ಆರ್ಮೋಲ್ ರೌಂಡ್ ಅನ್ನೋದು 7.5ಗೆ ಬಂದಿದೆ. ಇದು ಕೂಡ 7.5ಗೆ ಬಂದಿದೆ. ಅದು ನೀಟಾಗಿ ಕಾಣಿಸ್ತಾ ಇಲ್ಲ ಟೇಪಲ್ಲಿ ನಂಬರ್ಸ್ಗಳು. ಮತ್ತು ಸ್ಲೀವ್ ಲೂಸು ಎಷ್ಟು ಬಂದಿದೆ ಚೆಕ್ ಮಾಡ್ಕೋಬೇಕು. ಕೆಳಗಡೆ 9.5 ಇಂಚ್ ಬಂದಿದೆ. ಅದನ್ನು ಅರ್ಧ ಮಾಡ್ಕೋತಾ ಇದ್ದೀನಿ. 4.75 ಮಾರ್ಕ್ ಮಾಡ್ಕೋಬೇಕು. ಅದರಲ್ಲಿ ಅರ್ಧ ಅಂದ್ಬಿಟ್ಟು 4.75 ನೋಡಿ ಈ ಥರ ಲೈನ್ ಹಾಕ್ಕೋಬೇಕು. ಕೆಳಗೆ 2 ಇಂಚಿಗೆ ಮಾರ್ಜಿನ್ ಬಿಡ್ತಾ ಇದ್ದೀನಿ. ನೋಡಿ ಇದಿಷ್ಟು ಸ್ಲೀವು. ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇದನ್ನು ಕೂಡ 1/2 ಇಂಚು ಡೌನ್ ಮಾಡಬೇಕು. ಅದು ಫ್ರಂಟ್ ಸೈಡ್ ಬರುತ್ತೆ. ನೋಡಿ ನ್ಯಾಚ್ ಹಾಕ್ಕೊಳ್ಳೋಣ. ಈ ಥರ ಏನು 1/2 ಇಂಚು ಕೆಳಗೆ ಕಟ್ ಮಾಡಿದ್ದೀವಿ ಅಲ್ಲಿಗೂ ಕೂಡ ನ್ಯಾಚ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಕ್ರಾಸ್ ಪಟ್ಟಿ
ಕಟ್ ಮಾಡ್ಕೋಬೇಕು. ನೋಡಿ ಮೊದಲು 3 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎರಡು ಸೈಡು ಕೂಡ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಮೇಲ್ಗಡೆ ಸೈಡು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆಯಿಂದ 4 ಇಂಚು, ಕೆಳಗಿಂದ ಮೇಲ್ಗಡೆ 4 ಇಂಚು, ಅಥವಾ ಆ ಲೈನಿಂದ ಮೇಲ್ಗಡೆಗೆ 1 ಇಂಚು ಅಂತನಾದರೂ ತಗೊಳ್ಳಿ. ಮತ್ತು 3 ಇಂಚಿಂದ ಕ್ರಾಸ್ನ ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ 1 ಇಂಚು ಆದರೂ ಎಕ್ಸ್ಟ್ರಾ ತೊಗೊಳ್ಳಿ, ಇಲ್ಲ ಒಂದೇ ಸತಿ 4 ಇಂಚ್ ತೊಗೊಂಡು ಈ ಥರ 3 ಇಂಚಿಗೆ ಡೌನ್ ಮಾಡ್ಕೋಬೋದು, ಕ್ರಾಸ್ ಹಾಕೋಬೋದು. ಇಲ್ಲಿ 7 ಕಾಲು ಸೊಂಟದ ಸುತ್ತಳತೆ ಎಷ್ಟಿತ್ತು ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ 7 ಕಾಲಿಗೆ. ಮತ್ತು ಇಲ್ಲೂ ಅಷ್ಟೇ 1/4 ಇಂಚನ್ನ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಯಾಕೆ ಅಂದರೆ ಫ್ರಂಟ್ ಸೈಡ್ ಕಟ್ ಮಾಡಬೇಕಾದ್ರೆ ಕ್ರಾಸಾಗಿ ಹೋಗಿತ್ತೆಲ್ಲ, ಅದಕ್ಕೋಸ್ಕರ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ ನಾವು ಈ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಅಲ್ಲಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಸಮವಾಗಿ ಬರುತ್ತೆ ಸೈಡ್ ಸ್ಟಿಚ್ ಮಾಡಬೇಕಾದ್ರೆ. ಇದು ಸ್ವಲ್ಪ ತಲೆಯಲ್ಲಿರಲಿ. ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಅದು ಕ್ರಾಸಾಗಿ ಬಂದಿಲ್ಲ, ಸ್ಟ್ರೈಟಾಗಿ ಬಂದಿದೆ ಅಂದರೆ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳೋದಿರೋದಿಲ್ಲ. ಓಕೆನಾ? ಅದು ಕ್ರಾಸಾಗಿ ಬಂದಿದೆ ಅಂದರೆ ನಾವು ಕ್ರಾಸಾಗಿ ತಗೋಬೇಕಾಗುತ್ತೆ ಇದು ಕ್ರಾಸ್ ಬೆಲ್ಟ್ನ. ಅರ್ಥ ಆಗಿದೆ ಅನ್ಕೋತೀನಿ. ಕ್ರಾಸಾಗಿ ಬರ್ದಲೇ ಇರೋ ಬ್ಲೌಸ್ಗಳ್ನು ಕೂಡ ಕಟ್ ಮಾಡಿರೋದು ವಿಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಮತ್ತು ಇದು ನೋಡಿ ಉಕ್ ಹತ್ರ ಬರೋದು ನ್ಯಾಚ್ ಹಾಕಿದ್ದೀನಿ, ಅದು ಉಕ್ ಸೈಡ್ ಬರಬೇಕು ನ್ಯಾಚ್ ಹಾಕಿರೋದು. ಓಕೆ, ಇದಿಷ್ಟೇ ಬ್ಲೌಸ್ ಕಟ್ಟಿಂಗು. ಮತ್ತು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದ್ರ ಮೇಲೆ ಲೈನಿಂಗ್ ಬಟ್ಟೆ ಹಾಕೊಂಡು ಕಟ್ ಮಾಡ್ಕೊಂಡ್ರೆ